ಮಾತಾಡಿ. ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಚಾನಲ್ ಏನು ಮಾಡ್ದಮ್ಮ? ಆಮೇಲೆ ಗಾಯ್ಸ್ ರಂಗೋಲೆ ತೋರಿಸ್ತೀನಿ ನೋಡಿ ಬನ್ನಿ ನಿಮಗೆ. ಎಲ್ಲ ರಂಗೋಲೆ ಇವತ್ತು ಲಿಯೋ ಅಮ್ಮ ರಂಗೋಲಿ ಬಿಟ್ಟೈತೆ ಮಗನ. ಆಯ್ತಡಿ ನೋಡೋಣ. ಚಲೋ, ಹಾಂ ಓಕೆ. ಇಲ್ಲಾರ ನೀನು ಇಲ್ಲೇ ರಂಗೋಲಿ ಹೋಗುತ್ತೆ. ಗಾಯ್ಸ್ ನೋಡಿ ರಂಗೋಲಿ ಬಿಡ್ಸೋರೆ. ಏಯ್ ಚೆನ್ನಾಗಿದೆ. ಎಷ್ಟು ಗಂಟೆಗೆ ಎದ್ದಿದ್ದೆ? 7 ಗಂಟೆಗೆ ಎದ್ದು ರಂಗೋಲಿ ಬಿಡ್ಸೋರೆ ಗಾಯ್ಸ್. ನೀನು ಹಾಕಿ ಕಾಣ್ತಿದ್ಯಾ? ನೀನು ಆಚೆ ಹೋಗ್ಬೇಕು. ಇಲ್ಲಿ ರಂಗೋಲಿ ಹಾಳು ಮಾಡ್ತೇವೆ ಮಗನ. ಬೇಡ ಕಾಣ್ ಸುಮ್ಮನಿರ. ಹಾಂ ಸಾರಿ ಗಾಯ್ಸ್, ಇವತ್ತು ರಂಗೋಲಿ ಅದೇನದು? ಏಯ್ ನನಗೆ ಅದು ಹೆಂಗೆ ಕಾಣಿಸ್ತಿದೆ ಗೊತ್ತಾ? ನನಗೆ ಅದು ಇದು ಸ್ಪೈಡರು. ಸಾರಿ ಗಾಯ್ಸ್, ಯಾಕೋ ಸಿಕ್ಕಾಬಟ್ಟೆ ಕೆಮ್ಮಾಗ್ಬಿಟ್ಟಿದೆ ಒಂದು 3-4 ಡೇಸಿಂದ. ಈಗ ನಡೀಜಿದೆ ಆಯಿತು. ಹಾಂ ಆಮೇಲೆ ಆಯಿತಾ. ನನಗೆ ಗಾಯ್ಸ್ ಪಕ್ಕ ಇದು ಒಳ್ಳೆ ಸ್ಪೈಡರ್ ಕಾಣ್ತಿದೆ ಅಂತ ನನಗೆ ಕಮೆಂಟ್ ಮಾಡಿದ್ದು ಯಾವ ಥರ ಕಾಣ್ತಿದೆ ಅಂತ. ಗಾಯ್ಸ್ ಈಗ ಸ್ನಾನ ಆಯಿತು, ಈಗ ಪೂಜೆ ಮಾಡಬೇಕು. ಟಿಫನ್ ಇನ್ನೂ ಮಾಡಿಲ್ಲ. ಟೈಮ್ ನೋಡಿದ್ರೆ 10:45. ಹೌದಾ? ಕಳ್ಸೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಗಾಯ್ಸ್. ಪೂಜೆಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಕಬ್ಬು ನಮ್ಮ ಬಿಲ್ಡಿಂಗ್ ಓನರ್ ಮನೆಯದು. ಬಿಲ್ಡಿಂಗ್ ಓನರ್ ಅಂದರೆ ಅಂಗಡಿ ಮಾಡ್ಕೊಂಡಿದ್ದೀನಲ್ಲ ಶಾಪು. ಅವ್ರ ಬಿಲ್ಡಿಂಗಲ್ಲಿತ್ತು, ಹಿಂದೆ ತೋಟದ ಹತ್ರ ಹಾಕಿದ್ರು, ಅದಕ್ಕೆ ಕಿತ್ಕೊಂಡ್ಬಂದೆ. ಪೂಜೆಗೆಲ್ಲ ಸರಿ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಸಾರಿ ಹಾಂ ಜಯಿಸ್ರಲ್ಲ, ಪೂಜೆ ಮಾಡ್ತೀರ ಅಂತಿತ್ತಪ್ಪ. ಓಕೆ ಈಗ ದೇವಸ್ಥಾನ ಹೋಗ್ಬೇಕು. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಗಾಯ್ಸ್. ದೇವಸ್ಥಾನ ಹೋಗ್ಬರೋಣ ಬನ್ನಿ. ತೇಜು ನೀನು ಮಾಡ್ತೀರೋ, ರೆಡಿ ಮಾಡ್ತಿರೋ, ಬರ್ತೀನಿ. ಹಾಂ ಹಾಗೇನಿಲ್ಲ ಗಾಯ್ಸ್, ಮಾಮೂಲಿ ಬೆಳಿಗ್ಗೆ ಎದ್ದ ತಕ್ಷಣ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅನಿಸುತ್ತೆ. ಬಟ್ ಹೋಗ್ತಿಲ್ಲ, ಇನ್ಮೇಲೆ ಹೋಗ್ಬೇಕು. ಎಂತ ಇಲ್ಲ, ಮೊದಲೆಲ್ಲ ಹೋಗ್ತಿತ್ತಿಲ್ವ ಕಂದ, ಬಟ್ ಈಗ ಹೇಳೋಕ್ಕಾಗ್ತಿತ್ತಿಲ್ಲ. ಇನ್ನು ಡೈಲಿ ಇಲ್ಲಿ ಹೋಗೋಣ ಅಂತ ಇದ್ದೀನಿ, ಡೈಲಿ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಕಂದ, ನಾನು ಹೋಗ್ಬಿಟ್ಟು ಬರ್ತೀನಿ ಆಯಿತಾ? ಓಕೆ ಬಟ್ಸು ಗಾಯ್ಸ್ ನೋಡಿ ರಂಗೋಲಿ ಹಾಕಿದ್ದಾರೆ. ಹಾಳು ಮಾಡ್ತಾರೆ ಅಂತ ಅವ್ರು ರೆಡಿ ಬಿಡ್ತಾನೆ ಇಲ್ಲ. ಸರಿ ನನ್ನ ಗಾಡಿಯಲ್ಲಿದೆ. ಹಾಂ ನೋಡೋಕ್ಬೇಕಾ? ಓಕೆ ಗಾಯ್ಸ್ ಚಿನ್ನೆ ತಡೆಯಪ್ಪ, ಇಲ್ಲವ್ರ ಮಗನ ಅಲ್ಲ ಮೇಲೆ ಬರ್ತೀನಿ ಆಯಿತಾ? ದೇವಸ್ಥಾನ ಹೋಗ್ಬಿಟ್ಟು ಬರ್ತೀನಿ. ಓಕೆನಾ? ಮೈ ಬೇಬಿ ಗಾಡಿ ಗಲೀಜಾಗಿದೆ. ಇದೊಂದು ತಗೊಂಡು ನಾನು ಒಂದು 4 ಇಯರ್ಸ್ ಆಯಿತು ಗಾಯ್ಸ್. ಇದು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು, ಹೊಸದೇನಲ್ಲ. ದೇವಸ್ಥಾನ ಒಂದು ರೀಚ್ ಆಗಿದೆ ಗಾಯ್ಸ್. ಈ ದೇವಸ್ಥಾನ ಮಾಡೋಣ ಅಂತ. ಬಟ್ ಇಲ್ಲಿ ಬಂದು ದೇವ್ರ ದೇವಸ್ಥಾನಕ್ಕೆ ಒಳಗೆ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಬಟ್ ಏನೋ ಒಂಥರ ಬಂದು ಆ ದೇವ್ರು ನೋಡಿದ ತಕ್ಷಣ ಒಂಥರ ಖುಷಿ ಆಗುತ್ತೆ, ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಹಾಗೆ ಪ್ರತಿದಿನ ಬಂದು ಈ ಥರ ಮಾಡ್ಕೊಂಡು ಹೋಗ್ತೀವಿ. ದೇವಸ್ಥಾನ ಪೂಜೆ ಮಾಡಿಕೊಂಡು ಉತ್ಸವ ಮಾಡಿಕೊಂಡು. ನಾನು ಬೈಕ್ ತೋರಿಸಿಲ್ಲಲ್ಲ. Where is my bike? My baby. ಲಿಯೋ ಗಾಯ್ಸ್, ಲಿಯೋಗೆ ಕಬ್ಬು ಕೊಡ್ತಾ ಇದ್ದೀವಿ. ಸಂಕ್ರಾಂತಿ ಪ್ರಯುಕ್ತ ಲಿಯೋಗೆ ಕಬ್ಬು ತಾಮಗನೆ ಕಚ್ಚವ. ಹ್ಞೂ ಸ್ವಲ್ಪ ತಿನ್ನೋ. ಹೋ ಚಿನಿ ಆಟ ಆಡ್ತಾವನೆ. ಚಿನಿ ಕಬ್ಬು ನನಗೆ ಕಬ್ಬು ಕೊಡಪ್ಪ. ಕಬ್ಬು ಕೊಡ. ನೋಡಿಲ್ ಚಿನಿ ಹೆಂಗೆ ಆಡ್ತಾನೆ. ಕೊಡ ಚಿನಿ ಕಬ್ಬು. ಒಯ್ಯಿ ಕೊಡ್ತಿಲ್ಲ ಕಂದ, ಹೆಂಗೆ ಆಡ್ತಾನೆ ನೋಡು. ಕೊಡವ ಇಲ್ಲಿ ನೋಡಿಲಿ ಕಂದ. ಕೊಡವ ಚಿನಿ. ಸರಿ ಮಗನ ಆಯಿತು. ಕಬ್ಬು ಕೊಟ್ರೆ ಆಯ್ತು. ಎಲ್ಲಿ ಕಿತ್ಕೋತೀನೋ ಅಂತ ಹೆಂಗೆ ಆಡ್ತೀನಂದ್ರೆ ನೋಡಿ ನೋಡಿ. ಓ ಆಯ್ತು ತಿನ್ನು ಚಿನಿ. ಖುಷಿ ಶೀತ ಆಗ್ಬಿಟ್ಟಿದೆ ಗಾಯ್ಸ್. ಬಿಸಿಲು ಕಾಯಿಸ್ಕೊಬೇಕು. ಏನಕ್ಕಾಯ್ತು? ಕೆಟ್ಟ ಬುದ್ಧಿ ಕತ್ಕೊಂಡಿದ್ದಾರೆ. ಹೆಂಡತಿಗೆ ಯಾವಾಗ್ಲೂ ಬೈಯೋದು, ಎಲ್ಲ ಬರುತ್ತೆ. ಮಾತಾಡಕ್ ಆಗ್ಬಾರ್ದು ಕರೆಕ್ಟಾಗಿ ಅಂತ ಯಾವಾಗ್ಲೂ ಬೈತಿರ್ತಾರಲ್ವಾ.
ಸೊ ಅದಕ್ಕೆ ಶೀತ ಕೆಮ್ಮು ನೆಗಡಿ ಎರಡು ಒಂದೇ ಅಲ್ಲ. ನೋಡಿ ಗೈಸ್, ಎಂತ ರೀಸನ್ ಕೊಟ್ರು ನಾನು ಬೈಯೋದಕ್ಕೆ, ಸಾರಿ ಎಂಟಿಗೆ ಬೈಯೋದಕ್ಕೆ ನನಗೆ ಶೀತ ಜ್ವರ ಆಗಿದೆ ಅಂತೆ. ಹೋಗಿ ಬಂದು ಮತ್ತೆ ಇಲ್ಲೊಬ್ಳು ಸಿಗ್ತಾಳೆ, ಒಬ್ಳು ಇರ್ತಾಳೆ ಮನೇಲಿ, ಹೋಗಿ ಚೆನ್ನಾಗಿ ಬೈಯೋಣ ಅಂತ ಬಂದ್ಬಿಡ್ತಾರೆ. ನನಗ್ ಬೈಯೋದು ಅವಳೇನೆ, ಬಟ್ ಹೇಳ್ತೀರ ನೋಡಿದ್ರೆ ಮುಗ್ದೆ ಮಾತೆ ಬರಲ್ಲ ನನಗೆ. ಸಿಟ್ಟು ಬಂದ್ರೆ ಮಾತ್ರ ಬರೋದು ಮಾರ್ಕ್ಸ್ ನನಗೆ. ಏನ್ ಬಂದ್ರೆ ಸಿಟ್ಟು ಬರೋದು ಮಾತ್ರನಾ? ಸಿಟ್ಟು ಬಂದ್ರೆ ಎಲ್ಲೆಲ್ಲಿರುತ್ತೋ ಮಾರ್ಕ್ಸ್ಗಳು. ಹೌದು ಗೈಸ್, ಎಲ್ಲೆಲ್ಲಿ ಇರುತ್ತೋ ಗೊತ್ತಿಲ್ವಂತೆ ಮಾತು, ಎಲ್ಲ ಬಂದ್ಬಿಡುತ್ತೆ. ಇದು ನಾವು ಮಡಿಕೇರಿಗೆ ಹೋಗಿದ್ವಿ, ಅಲ್ಲಿ ನಾನು ಇದು ತಗೊಂಡಿದ್ದು ಗಮ್ಮನತೆ ಅಂತ. ಗಮ್ಮನತೆ ಗೈಸ್, ಹಚ್ಚಿದ್ರೆ ಗಮ್ಮನೆಲ್ಲ ಬರೀ ಹೊಗೆ ಬರುತ್ತೆ ಅಷ್ಟೇ. ಟೈಮ್ ಮಾತ್ರ ಕರೆಕ್ಟಾಗಿ 12:15. ಈಗ ನಾವು ತಿಂಡಿ ತಿಂತಾ ಇದ್ದೀವಿ. ಸಾಹೇಬ್ರಿಲ್ಲ ಅವರೇ, ಮೇಡಮ್ ಇಲ್ಲ ಅವರೇ, ಈಗ ತಿಂತಾ ಇದ್ದೀವಿ ಗಾಯ್ಸ್. ಇವಾಗ ತಿಂಡಿ ತುಂಬ ಹೊಟ್ಟೆ ಸಿಗ್ತೈತೆ. ಊಟ ಹಾಕಿದ್ರು, ನಾವು ತಿನ್ನೋದನ್ನ ಮೇಲೆ ನೋಡ್ಲೇಬೇಕು. ಯಾಕೆ ಸರ್? ತಿನ್ನಲ್ಲ ಆದ್ರೂ ನೋಡ್ತಾನೆ. ಹೌದಾ? ಅಯ್ಯೋ ನಾವೇನೋ ಕೊಟ್ಟೆ ಇಲ್ಲ ಅನ್ಕೊಂಡ್ಬಿಡ್ಬೇಕು ಯಾರು ನೋಡಿದ್ರೆ. ಅಲ್ವೇನೋ? ನೋಡು ಡವ್ವು ಲವ್. ಅವೆಲ್ಲ ಮೊಸರನ್ನ ಹಾಕ್ತಾರೆ, ಬೂಸ್ಟ್ ನೋಡೋದು ಏನು ಹಾಕ್ತಾರೆ. ಚೆನ್ನಾಗಿದೆ ಬಟ್ ಟೈಮ್ ಆಯಿತು, ಹಬ್ಬ ಅಲ್ವಾ ಇವತ್ತು, ಹಾಗಾಗಿ ಟೈಮ್ ಆಗಿದೆ, ಏನು ಮಾಡೋಂಗಿಲ್ಲ. ಗಾಯ್ಸ್, ಕಿಚ್ಚಾಯಿಸೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಈಗ ಕರೆಕ್ಟಾಗಿ ಟೈಮು 4:15. ಕಿಚ್ಚಾಯಿಸೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಹುಡುಗರು, ಇನ್ನೂ ರೆಡಿ ಮಾಡ್ತಾಯಿದ್ದಾರೆ. ಗಾಯ್ಸ್, ಈಗ ಕರೆಕ್ಟಾಗಿ 6 ಗಂಟೆ. ಈಗ ಕಿಚಾಯಿಸೋಕೆ ಹೋಗ್ತಾ ಇದ್ದೀವಿ. ಈಗೆಲ್ಲ ಊರವರೆಲ್ಲ ಸೇರಿಕೊಂಡು ಓರಿಗಳೆಲ್ಲ ಕಟ್ಕೊಂಡು ಕಿಚಾಯಿಸ್ತಿರ್ತಾರೆ. ಕಿಚಾಯಿಸ್ತಿರೋದಂದರೆ ಹುಲ್ಲಿಂದು ಹಾಕ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಅದ್ರ ಮೇಲೆ ನೆಗೆಸ್ತಾರೆ ಹಸುಗಳನ್ನೆಲ್ಲ. ಸಕ್ಕದ ಇರುತ್ತೆ ನೋಡೋಕ್ಕೆ. ಹೋಗೋಣ ಕಂದ, ನೀನೆಲ್ಲ ರೆಡಿ ಆಗ್ತಿದ್ಯಾ? ಹಾಂ, ಹೋಗೋಣಕ್ಕಂದ, ಗಾಡಿಗೆ ಎತ್ಕೊ. ಗಾಯ್ಸ್, ಬಂದಿದ್ದೀವಿ ಇಲ್ಲಿ ಕಿಚಾಯಿಸೋದು, ಎಲ್ಲ ರೆಡಿ ಆಗಿದೆ. ನಮ್ಮ ರೈತರ ಒಂದು ಸಂಪ್ರದಾಯ ಆಚರಣೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲೇ ಕಣವನ್ನ ಮಾಡಿ ಕಣವನ್ನ ತಯಾರು ಮಾಡೋದಕ್ಕೆ 1 ವಾರ 15 ದಿವಸ ಇರ್ತಿತ್ತು. ನಂತರ ಫ್ರೆಂಡ್ಶಿಪ್ ರಿನ್ಯೂವಲ್ ಮಾಡ್ತಕ್ಕಂಥ ಒಂದು ದಿವಸ ಇದು. ಅತ್ಯಂತ ಇವತ್ತು ಕೂಡ ಬೆಳಕಿಗೆ, ಅಸತ್ಯದಿಂದ ಸತ್ಯಗಳಿಗೆ, ಅಜ್ಞಾನದಿಂದ ವಿಜ್ಞಾನಗಳಿಗೆ ನಾವು ಬದಲಾವಣೆಯನ್ನು ಮಾಡಿಕೊಂಡು ನಂದು ಫಸ್ಟ್ ಮಾಡಿ
ದಯಮಾಡಿ ತಿಳಿದು ದಯವಿಟ್ಟು ಅಕಡೆಗೆ ಹೋಗಂದ ನಮಗೆ ಹೊಡೆದೆ ಕಣ ಅದು ಕೊಡ್ಯದ ಆಯ್ ಬಾ ಟ್ರ ಟ್ರ ಓ ವರ್ಷ ವರ್ಷ ಇರುತ್ತೆ ಸಂಕ್ರಾಂತಿಲೆಲ್ಲ ಇರುತ್ತೆ ಎಲ್ಲೆಲ್ಲ ಹಾಕಿದ್ದಾರೆ ಗಾಯ್ಸ್ ಇಲ್ಲ ಹಾಕಿದ್ವಲ್ಲ ವರ್ಷ ವರ್ಷ ಹಾಕ್ತಾರೆ ಇದು ಏನಪ್ಪ ನಂಬಿಕೆ ಅಂತ ಹೇಳಿದ್ರೆ ದನಗಳಿಗೆ ಯಾವುದೇ ಚರ್ಮ ರೋಗಗಳು ಬರೋದಿಲ್ಲ, ಯಾವುದೇ ರೋಗ ರುಜಿನಗಳಿಂದ ದೂರ ಇರಬಹುದು ಅಂತ ಬಲವಾದ ನಂಬಿಕೆ ಇದೆ. ಅದರಿಂದ ಸಂಪ್ರದಾಯದಂತೆ ಕಿಚ್ಚನ್ನು ಹಾಯಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಸಾಕಷ್ಟು ದನಗಳು ಬಂದಿದ್ದಾವೆ, ಒಳ್ಳೊಳ್ಳೆ ಓರಿಗಳು ಬಂದಿದ್ದಾವೆ. ಶಂಕರಣ್ಣವರು ಬಹಳ ಉತ್ತಮವಾದಂಥ ಓರಿಗಳು. ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಒಂದು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀರಾ. ಪೊಲೀಸ್ ಸಿಬ್ಬಂದಿಯವರಿಗೆ ಅವರ ಎಲ್ಲ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಪೂರ್ವಿಕಾ ಅಂತ ಒಬ್ಬ ಹೆಣ್ಮಗಳು ಬಹಳ ಚೆನ್ನಾಗಿ ಇದನ್ನ ರಂಗೋಲಿಯನ್ನ ಬಿಡಿಸಿದ್ದಾರೆ. ಅವರಿಗೆ ಊರಿನ ಪರವಾಗಿ ಅವರಿಗೆ ಪೂರ್ವಿಕಾ ಕಿರಣ್ ಅವ್ರ ಮಗಳು. ನಾರಾಯಣ್ ಪುಟ್ಟದಾದಂಥ ಚಿಕ್ಕದಾದಂಥ ಒಂದು ಊರಿನ ಸಾಕಿದ್ದಾರೆ. ಆಕೆ ಹಲವಾರು ಮಿಶ್ರ ತಳಿಯ ಹಸುಗಳು ಇಲ್ಲಿ ಆಗಮಿಸಿದ್ದಾವೆ. ಈಗ ಕಿತ್ತಾಕೋ ಟೈಮ್ ಈಗ ಓರಿಗಳೆಲ್ಲ ಸ್ಟಾರ್ಟ್ ಆಗಿರೋವೆಲ್ಲ ಈ ಬೆಂಕಿ ಮೇಲೆ ಆರ್ತವೆ. ಅಯ್ಯೋ ಎದ್ರು ತಗೊಂಬರ್ಯಾ ಅಯ್ಯೋ ಮತ್ತೊಮ್ಮೆ ಶಂಕರಣ್ಣ ಇನ್ನೊಂದ್ಸಲ ಕುದುರೆ ನೋಡಿ. ಬಿಗ್ ಬಾಸ್ ಯಾರು ಗೆಲ್ಬೇಕು ಅಂತ ಒಂದ್ಸಲ ಹೇಳ್ತೀನಿ. ಏಯ್ ಏನದು ಇಲ್ಲಿ ಬಾ. ಹಲೋ ಮಗನೇ ಮಾತಾಡಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಎಲ್ಲರೂ ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್. ಬಾಯ್.